ದೆಹಲಿಯಲ್ಲಿ ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ವಿಚಾರಣಾ ಸಮಿತಿಯನ್ನ ಸುಪ್ರೀಂ ಕೋರ್ಟ್ ರಚನೆ ಮಾಡಿದೆ. ಪ್ರತಿಭಟನಾಕಾರರ ವಿರುದ್ಧ ಬಲ ಪ್ರಯೋಗ ಎಂಬ ಆರೋಪ ಏನು ಕೇಳಿ ಬಂದಿತ್ತಲ್ವಾ? ಈಗ ಸ್ವತಂತ್ರ ನಿಷ್ಪಕ್ಷಪಾತ ತನಿಖೆಯ ಅಗತ್ಯವಿದೆ ಅಂತ ಕೋರ್ಟ್ ಹೇಳಿದೆ. ನಿವೃತ್ತ ನ್ಯಾಯಮೂರ್ತಿ ಆರ್ ಸುಭಾಷ್ ರೆಡ್ಡಿ ನೇತೃತ್ವದಲ್ಲಿ ಸಮಿತಿಯಾಗುತ್ತೆ. ನಿವೃತ್ತ ನ್ಯಾಯಾಧೀಶರು, ಮಾಜಿ ಉನ್ನತ ಪೊಲೀಸ್ ಅಧಿಕಾರಿಗಳ ತಂಡವಿರುವಂಥ ಒಂದು ಸಮಿತಿಯಾಗಿದೆ. ಈಗ ನೋಡಿ, ಅತಿಯಾದ ಬಲ ಪ್ರಯೋಗದ ತನಿಖೆ, ಮುನ್ನೆಚ್ಚರಿಕೆ ನೀಡದೆ ಪೆಲೆಟ್ ಗನ್ಗಳು, ಎಲೆಕ್ಟ್ರಿಕ್ ಬ್ಯಾಟನ್ಗಳು, ಲಾಠಿ ಚಾರ್ಜ್ ಮಾಡಿದ್ದು, ಅಶ್ರುವಾಯುವನ್ನು ಬಳಸಿ ಗಾಯಗೊಳಿಸಿದ್ದಾರಾ ಅನ್ನುವಂಥ ಒಂದು ತನಿಖೆ ಕೂಡ ನಡೆಯುತ್ತೆ. ವಿದ್ಯಾರ್ಥಿನಿಯರ ಮೇಲಿನ ದೌರ್ಜನ್ಯ ಕಿರುಕುಳದ ಬಗ್ಗೆ ಮೊದಲ ಆದ್ಯತೆ ಕೊಡಲಾಗುತ್ತೆ. ಲೈಂಗಿಕ ಕಿರುಕುಳದ ಆರೋಪಗಳಿಗೆ ಮೊದಲ ಆದ್ಯತೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ತಕ್ಷಣವೇ ಮಧ್ಯಂತರ ವರದಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಈಗ ನೋಡಿ, ಪೆಲೆಟ್ ಗನ್ ಅದರ ಬಗ್ಗೆ ಕೂಡ ಕೂಲಂಕುಷವಾಗಿ ತನಿಖೆ ಆಗಬೇಕಾಗಿದೆ. ಪೆಲೆಟ್ ಗನ್ ನಿಷೇಧ ಮಾಡಬೇಕಾ ಅಂತ ಸಮಿತಿ ಕೂಡ ಶಿಫಾರಸನ್ನು ಮಾಡುತ್ತೆ. ಪ್ರತಿಭಟನೆ ವೇಳೆ ಪೊಲೀಸರು ಸೂಕ್ತ ಸಮವಸ್ತ್ರವನ್ನು ಧರಿಸಿದ್ರ? ನೋಡಿ, ಇಲ್ಲಿರುವಂಥದ್ದು ಇದೇ ಪ್ರಶ್ನೆ. ಕೆಲವೊಬ್ಬರು ಅಲ್ಲಿ ಸಿವಿಲ್ ಡ್ರೆಸ್ ಮೇಲೆ ಇದ್ದರು, ಅಂದರೆ ಅವರು ಪೊಲೀಸರ ಥರ ಕಾಣಿಸ್ತಿರಲಿಲ್ಲ. ಮತ್ತು RAF ಸಿಬ್ಬಂದಿ ಏನಿದ್ದಾರೆ, ಅರೆ ಸೇನಾ ಪಡೆದಿದ್ರಲ್ವ, ಅವರ ಒಂದು ನೇಮ್ ಪ್ಲೇಟ್ ಕೂಡ ಇರಲಿಲ್ಲ. ಹಾಗಾದರೆ ಆ ವ್ಯಕ್ತಿಗಳು ಯಾರು? ಅವ್ರಿಗೆ ಲಾಠಿ ಚಾರ್ಜ್ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಅವರು RSSನ ಕೆಲವು ವ್ಯಕ್ತಿಗಳು ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ನವರು ಮಾಡಿದರು ಮತ್ತು ಕೆಲವಷ್ಟು ಹೋರಾಟಗಾರರು ಕೂಡ ಮಾಡಿದರು. ಇದು ನಿಜಾನ? ಇದು ಕೂಡ ತನಿಖೆ ಆಗುತ್ತೆ. ಇನ್ನು ಅಲ್ಲಿ ನೇಮ್ ಪ್ಲೇಟ್ ಧರಿಸದೆ ಅವರು ಅಲ್ಲಿ ಯಾಕೆ ಬಂದರು ಅನ್ನೋದು ಒಂದು ತನಿಖೆ ಕೂಡ ಆಗಬೇಕಾಗುತ್ತೆ. ದೌರ್ಜನ್ಯಕ್ಕೆ ಕಾರಣರಾದ ಅಧಿಕಾರಿಗಳ ಹೊಣೆಗಾರಿಕೆಯನ್ನು ನಿಗದಿಪಡಿಸಲಾಗುತ್ತೆ. ವಿದ್ಯಾರ್ಥಿಗಳ ರೂಪದಲ್ಲಿ ಸಮಾಜಘಾತುಕ ಶಕ್ತಿಗಳೇನಾದರೂ ಅಲ್ಲಿ ಬಂದಿದ್ರಾ ಅದರ ಬಗ್ಗೆ ಕೂಡ ಇಲ್ಲಿ ತನಿಖೆ ಆಗುತ್ತೆ. ಯಾಕಂದರೆ ಅಲ್ಲಿ ಕೆಲವೊಂದಿಷ್ಟು ವಿಧ್ವಂಸಕ ಕೃತ್ಯಗಳನ್ನ ಮಾಡಲಿಕ್ಕೆ ಪ್ಲ್ಯಾನ್ ಕೂಡ ನಡೆಸಿದ್ರು ಅನ್ನುವಂಥ ಆರೋಪ ಇದೆ. ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಈ ಸಮಿತಿ ತನಿಖೆಯನ್ನು ಮಾಡಿ ವರದಿಯನ್ನು ಕೊಡಲಿದೆ.